ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರನ್ನು ನೆನೆಸ್ಕೊಂಡಿದ್ದೀರೋ, ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಪ್ರೆಸೆಂಟಲ್ಲಿ ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ನೀವು ನೆನೆಸ್ಕೊಂಡಿರುವಂಥ ವ್ಯಕ್ತಿ ಈಗ ನಿಮ್ಮಿಂದ ದೂರದಲ್ಲಿದ್ದರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವರು ಫಿಸಿಕಲಿ ಮೆಂಟಲಿ ನಿಮ್ಮಿಂದ ದೂರ ಇದ್ದಾರೆ. ಅಂದರೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ಸಪ್ರೇಷನ್ ಆಗಿರ್ಬೋದು, ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಇವರ ಕೆಲಸದ ಒತ್ತಡದಿಂದ ಆಗಿರ್ಬೋದು, ಸ್ಟಡಿ ಕಾರಣದಿಂದ ಆಗಿರ್ಬೋದು, ಅಥವಾ ಇವರ ಲೈಫ್ ರೆಸ್ಪಾನ್ಸಿಬಿಲಿಟಿ ಕಾರಣದಿಂದ ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮಿಂದ ಸ್ವಲ್ಪ ದೂರದಲ್ಲಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಯಾವುದೋ ಇಶ್ಯೂ ಬಂದು ನೀವಿಬ್ಬರು ದೂರ ಆಗಿರುವ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ವ್ಯಕ್ತಿ ಜಾಸ್ತಿ ಮಾತನಾಡುವ ವ್ಯಕ್ತಿ ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಶೈ ಸ್ವಭಾವ ಇರಬಹುದು, ಅಥವಾ ಸ್ವಲ್ಪ ಸೈಲೆಂಟ್ ಮೋಡ್ನಲ್ಲಿರುವ ವ್ಯಕ್ತಿ ಕೂಡ ಆಗಿರಬಹುದು. ಅಂದರೆ ಇವರು ಸ್ವಲ್ಪ ಕಡಿಮೆ ಮಾತನಾಡುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಯೋಚನೆಗಳು ಓಡಾಡ್ತಾ ಇರುತ್ತೆ. ಆದರೆ ಇವ್ರು ಮಾತಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಮಾತಾಡ್ತಾರೆ. ಇವರ ಬಿಹೇವಿಯರೇ ಆಗಿರ್ಬೋದು, ಅಥವಾ ಇವರ ನೇಚರ್ ಆಗಿರ್ಬೋದು, ಅಥವಾ ನಾಚಿಕೆ ಸ್ವಭಾವದ, ಅಂದರೆ ಶೈ ಸ್ವಭಾವದ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ಸ್ವಂತ ಮನಸ್ಸಿನ ಗೊಂದಲಗಳ ಕಾರಣ ಕೂಡ ನೀವಿಬ್ಬರು ಬೇರೆ ಆಗೋದಕ್ಕೆ ಕಾರಣ ಆಗಿರ್ಬೋದು. ಕೆಲವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ, ನೀವು ಈ ಪರ್ಸನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ. ಇವರು ನನ್ನ ಬಗ್ಗೆ ಫೀಲ್ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಳ್ತೀರಾ, ಅಥವಾ ನಿಮ್ಮನ್ನು ಲೈಕ್ ಮಾಡಲ್ವೇನೋ ಅನ್ನೋ ರೀತಿ ಕೂಡ ನೀವು ಥಿಂಕ್ ಮಾಡ್ತಿದ್ದೀರಾ. ಬಟ್ ಅದು ನಿಜ ಅಲ್ಲ. ಇವ್ರಿಗೆ ತುಂಬ ಫೀಲ್ ಮಾಡ್ತಾರೆ, ತುಂಬ ಯೋಚನೆ ಕೂಡ ಮಾಡ್ತಾರೆ. ಆದರೆ ಅದನ್ನು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಆ ರೀತಿಯ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಹೊರಗಡೆಯಿಂದ ನೋಡೋದಕ್ಕೆ ಸ್ವಲ್ಪ ಟಫ್ ಆಗಿ ಇವರ ಬಿಹೇವಿಯರ್ ಇರ್ಬೋದು, ಇವರ ಮಾತು ಕೂಡ ಸ್ವಲ್ಪ ಟಫ್ ಆಗಿರಬಹುದು. ಮನಸ್ಸಿನಲ್ಲಿ ತುಂಬ ಎಮೋಷನ್ಸ್ ಅನ್ನೋದು ಇದೆ, ಆದರೆ ಅದನ್ನು ಹೊರಗಡೆ ಹೇಳ್ಕೊಳ್ಳಲ್ಲ ಅನ್ನೋ ರೀತಿಯ ವ್ಯಕ್ತಿ ಆಗಿರಬಹುದು. ಇವರ ಬಿಹೇವಿಯರ್ನ ನೀವು ನೋಡ್ತಾ ಇದ್ದರೆ ಕೆಲವೊಮ್ಮೆ ನಿಮಗೆ ಅನ್ನಿಸ್ಬೋದು ತುಂಬ ಒರಟಾಗಿರುವಂಥ, ತುಂಬ ರೂಡ್ ಆಗಿರುವಂಥ ವ್ಯಕ್ತಿ ಇವರು ಅಂತ ಅನ್ನಿಸ್ಬೋದು. ಇದು ಇವರ ಸ್ವಭಾವ ಆಗಿರಬಹುದು. ಇವರಿಗೆ ಬೇಗ ಕೋಪ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು. ಯಾವುದೇ ಕೆಲಸವನ್ನು ಒಬ್ಬರಿಗೆ ಹೇಳಿದ್ರೆ ಆ ಕೆಲಸವನ್ನು ಆ ವ್ಯಕ್ತಿ ಪರ್ಫೆಕ್ಟಾಗಿ ಮಾಡಿದ್ರೆ ಮಾತ್ರ ಈ ವ್ಯಕ್ತಿಗೆ ಸಮಾಧಾನ ಅನ್ನೋದು ಆಗುತ್ತೆ. ಆದರೆ ಅವರು ಪರ್ಫೆಕ್ಟಾಗಿ ಮಾಡದೇ ಇದ್ದರೆ ಈ ಪರ್ಸನ್ಗೆ ತುಂಬ ಕೋಪ ಬರುತ್ತೆ ಅನ್ನೋದು ಇಲ್ಲಿ ಎನರ್ಜಿ ಮೂಲಕ ಶೋ ಆಗ್ತಾ ಇದೆ. ಸ್ವಲ್ಪ ಮುಂಗೋಪ ಇರ್ಬೋದು, ಅಥವಾ ಇವರ ಬಿಹೇವಿಯರ್. ಈ ಪರ್ಸನ್ಗಳಲ್ಲಿ ಕೆಲವರು ಬೇಗ ಯಾರನ್ನೂ ನಂಬೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಬೇಗ ಯಾರನ್ನು ಟ್ರಸ್ಟ್ ಮಾಡೋದಿಲ್ಲ. ಯಾವುದಾದ್ರೂ ಹಳೆಯ ನೋವಿರ್ಬೋದು, ಯಾವುದಾದ್ರೂ ಹಳೆಯ ಘಟನೆ ಆ ರೀತಿ ಇರ್ಬೋದು. ಹಾಗಾಗಿ ಕೂಡ ಈ ಪರ್ಸನ್ ಬೇಗ ಯಾರನ್ನು ನಂಬೋದಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರಿಗೆ ನಿಮ್ಮ ಬಗ್ಗೆ ತುಂಬ ಎಮೋಷನ್ಸ್ ಇದೆ, ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಸ್ವಲ್ಪ ಜನರ ಎನರ್ಜಿ ಪ್ರಕಾರ ಇವರು ಶೈ ಸ್ವಭಾವದ ವ್ಯಕ್ತಿ ಆಗಿರ್ಬೋದು, ಅಥವಾ ಕೆಲವರು ಜಾಸ್ತಿ ಮಾತಾಡ್ದಲೇ ಅವರ ಮನಸ್ಸಿನಲ್ಲಿ ಎಮೋಷನ್ಸ್ಗಳನ್ನ ಇಟ್ಕೊಳ್ಳುವಂಥ ಪರ್ಸನ್ ಕೂಡ ಆಗಿರಬಹುದು. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ. ಇವರ ಹೃದಯದಲ್ಲಿ ತುಂಬ ಸಾಫ್ಟ್ ಕಾರ್ನರ್ ಅನ್ನೋದು ನಿಮ್ಮ ಬಗ್ಗೆ ಇದೆ. ತುಂಬ ಡೀಪ್ ಫೀಲಿಂಗ್ಸನ್ನು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ಆದರೆ ಇವರು ಅಂದ್ಕೊಳ್ಳೋದು ಏನು ಅಂದರೆ, ಅದನ್ನು ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮನಸ್ಸಿನಲ್ಲಿ ನಿಜವಾದ ಕೇರ್ ಅನ್ನೋದು ಮನಸ್ಸಿನಲ್ಲಿ ಇರಬೇಕು. ಎದುರಿಗೆ ಎಲ್ಲರಿಗೆ ತೋರಿಸೋದು ಅವಶ್ಯಕತೆ ಇಲ್ಲ. ಅದು ಮನಸ್ಸಿನಲ್ಲಿರಬೇಕು. ಯಾವುದೇ ಕೇರ್ ಆಗಲಿ, ಪ್ರೀತಿ ಆಗಲಿ ಮನಸ್ಸಲ್ಲಿರಬೇಕು. ಎಲ್ಲರ ಎದುರಿಗೆ ಅದನ್ನು ಯಾಕೆ ತೋರಿಸ್ಬೇಕು? ಪ್ರೀತಿ ಅಂದರೆ ಒಂದು ಜವಾಬ್ದಾರಿ. ಅದನ್ನು ತೋರಿಕೆಗಾಗಿ ಮಾಡಬಾರ್ದು. ಏನೇ ರೆಸ್ಪಾನ್ಸಿಬಿಲಿಟಿ ಇದ್ದರೂ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕೇ ಹೊರತು ಬೇರೆಯವ್ರಿಗೆ ಅದನ್ನು ತೋರಿಸ್ಕೊಂಡು ನಡೆಯೋದ್ರಲ್ಲಿ ಯಾವುದೇ ಅವಶ್ಯಕತೆ ಇಲ್ಲ. ತೋರ್ಪಡಿಕೆಗಾಗಿ ಯಾವುದೇ ಪ್ರೀತಿ ಅನ್ನೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇವರು ಮನಸ್ಸಿನಲ್ಲೇ ಎಲ್ಲವನ್ನ ಹೈಡ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಲವ್ವನ್ನು ಇಟ್ಕೊಂಡಿದ್ದಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ.
ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಿಮ್ಮ ಜೊತೆ ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಲಾಯಲ್ಟಿ, ನಿಮ್ಮ ಕೇರ್ ಎಲ್ಲವೂ ಈ ಪರ್ಸನ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ನಿಮ್ಮ ಜೊತೆ ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಇರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಕಡಿಮೆ ಇರ್ಬೋದು. ಆದರೆ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ಗಳಿದೆ. ಈ ಪರ್ಸನ್ ಒಂದೊಂದು ಸಲ ಅಂದ್ಕೊಳ್ತಾರೆ, ಎಲ್ಲವನ್ನು ಫೇಸ್ ಟು ಫೇಸ್ ಮಾತಾಡಿ ಎಲ್ಲ ಗೊಂದಲಗಳನ್ನು, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಮತ್ತು ಇವರ ಫೀಲಿಂಗ್ಸ್ಗಳನ್ನ ಹೈಡ್ ಮಾಡ್ಕೊಳ್ತಾರೆ. ಅದನ್ನು ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಇವರ ಬಿಹೇವಿಯರ್ನ ನೋಡಿ, ಇವರು ಹೊರಟಾಗಿರೋದನ್ನು ನೋಡಿ, ಅಥವಾ ಇವರು ಕೋಪದಲ್ಲಿರೋದನ್ನು ನೋಡಿ, ಇವರ ಮಾತು ಕೂಡ ಸ್ವಲ್ಪ ಹೊರಟಾಗಿರ್ಬೋದು, ಸ್ವಲ್ಪ ಕೋಪದಿಂದ ಮಾತಾಡ್ಬೋದು. ಇದೆಲ್ಲವನ್ನು ನೋಡಿ ನೀವು ಅನ್ಕೋಬೋದು ಈ ಪರ್ಸನ್ಗೆ ನಿಮ್ಮ ಮೇಲೆ ಲೈಕ್ ಮಾಡ್ತಾ ಇಲ್ಲ, ಇವರು ನಿಮ್ಮನ್ನು ಇಷ್ಟಪಡ್ತಾ ಇಲ್ವೇನೋ ಅಂತ. ಬಟ್ ಆ ರೀತಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ಗೆ ಮನಸ್ಸಿನಲ್ಲಂತೂ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ. ನಿಮಗೆ ಮೆಸೇಜ್ ಮಾಡಬೇಕು ಅನ್ನೋ ರೀತಿ ಮನಸ್ಸಲ್ಲಿ ಆಗಾಗ ಭಾವನೆಗಳು ಮೂಡ್ತಾ ಇರುತ್ತೆ. ಸ್ವಲ್ಪ ಸ್ಮಾಲ್ ಆಗಿ ಕಾನ್ವರ್ಸೇಷನನ್ನು ಶುರು ಮಾಡ್ಕೋಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಯಾವುದಕ್ಕೋಬೇಕು ಅಂತ ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಅವರ ಶೈ ಕಾರಣದಿಂದ ಅಥವಾ ಅವರ ನೇಚರ್ ಕೂಡ ಇದೇ ರೀತಿ ಆಗಿರ್ಬೋದು. ಹಾಗಾಗಿ ಈ ಪರ್ಸನ್ ಸ್ವಲ್ಪ ಅವರ ಭಾವನೆಗಳನ್ನು ಹೈಡ್ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ನೆಕ್ಸ್ಟ್ ಆ್ಯಕ್ಷನ್ ಸ್ಲೋ ಆಗಿದೆ, ಬಟ್ ಈ ಪರ್ಸನ್ ಖಂಡಿತ ಬಂದೇ ಬರ್ತಾರೆ. ಇವರು ಸ್ಪೀಡ್ನಲ್ಲಿ ಬರೋ ಪರ್ಸನ್ ಅಲ್ಲ, ಆದರೂ ಈ ಪರ್ಸನ್ ಸ್ವಲ್ಪ ಸ್ಲೋ ಆಗಿ ಕೂಡ ಮುಂದಿನ ಆ್ಯಕ್ಷನನ್ನು ತಗೋಬೋದು. ಆ ರೀತಿಯ ಚಾನ್ಸಸ್ ತುಂಬ ಇದೆ. ನಿಧಾನವಾಗಿ ನಿಮಗೆ ಕಾಲ್ ಮೆಸೇಜ್ಗಳು ಬರುವ ಸಾಧ್ಯತೆ ತುಂಬ ಇದೆ. ಅಂದರೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಾದರೂ ಇದ್ದರೆ, ಅಥವಾ ಸಪ್ರೇಷನ್ ಏನಾದರೂ ಆಗಿದ್ದರೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದ್ದರೆ ಮೆಸೇಜ್ ಅಥವಾ ಕಾಲ್ ಬರುವ ಚಾನ್ಸಸ್ ತುಂಬ ಇದೆ. ಸ್ವಲ್ಪ ಚಿಕ್ಕದಾಗಿ ಕಾನ್ವರ್ಸೇಷನ್ ಅನ್ನೋದು ಶುರು ಆಗ್ಬೋದು. ತಮ್ಮ ಭಾವನೆಗಳ ಬಗ್ಗೆ ಹಿಂಟ್ ಕೊಡ್ಬೋದು. ನಿಮ್ಮಿಬ್ಬರ ನಡುವೆ ಬಂದಿರುವ ಗ್ಯಾಪನ್ನು ಈ ಪರ್ಸನ್ ಖಂಡಿತ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಮತ್ತು ನಿಮ್ಮಿಬ್ಬರ ಫ್ಯೂಚರ್ ರಿಲೇಷನ್ಶಿಪ್ಪಲ್ಲಿ ಔಟ್ಕಮ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ, ತುಂಬ ಸ್ಟ್ರಾಂಗ್ ಆಗಿರುವಂತಹ, ಮೆಚ್ಯೂರ್ ಆಗಿರುವಂಥ ಸ್ಟೇಬಲ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಬಂದಿರುವ ಯಾವುದೇ ಇಶ್ಯೂ ಆಗಿರಬಹುದು, ಅದು ಕ್ಲಿಯರ್ ಆಗುವ ಚಾನ್ಸಸ್ ತುಂಬ ಇದೆ. ಹಾನೆಸ್ಟ್ ಕಾನ್ವರ್ಸೇಷನ್ ಅನ್ನೋದು ನಡೆಯುವ ಚಾನ್ಸಸ್ ತುಂಬ ಇದೆ. ಇಬ್ಬರು ಕೂಡ ಎಮೋಷ್ನಲಿ ಮೆಚ್ಯೂರ್ ಆಗಿರ್ತೀರ. ಅದೇ ರೀತಿ ಎಮೋಷ್ನಲಿ ಎಲ್ಲ ಫೀಲಿಂಗ್ಸ್ಗಳನ್ನ ಹೇಳ್ಕೊಳ್ತೀರಾ. ಸ್ಲೋ ಆಗಿರುವಂತಹ ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಏನಾದರೂ ಗ್ಯಾಪ್ ಬಂದಿದ್ದರೆ ಅಂಥವರಿಗೆ ನಿಧಾನವಾಗಿ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದರೂ ಕೂಡ ಡೀಪ್ ಆಗಿರುವಂತಹ ಬಾಂಡ್ ಬಿಲ್ಡ್ ಆಗೋದು ಅಂತೂ ಗ್ಯಾರಂಟಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಫಿಸಿಕಲಿ ಡಿಸ್ಟೆನ್ಸ್ ಇದ್ದರೂ ಕೂಡ ಎಮೋಷ್ನಲಿ ಕ್ಲೋಸ್ ಆಗುವಂತಹ, ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಜೆನ್ಯೂನ್ ಆಗಿರುವಂತಹ ರಿಲೇಷನ್ಶಿಪ್ ಮುಂದುವರಿಯುತ್ತೆ, ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ, ಯಾವ ರೀತಿಯ ಗೈಡೆನ್ಸ್ ಇದೆ ಅನ್ನೋದಾದರೆ, ಈ ರಿಲೇಷನ್ಶಿಪ್ ಏನಾದರೂ ಹಾಳಾಗಿದೆ, ಡಿಸ್ಟೆನ್ಸ್ ಬಂದಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಅದಕ್ಕೆ ಅದು ನಿವಾರಣೆ ಆಗೋದಕ್ಕೆ ಟೈಮ್ ಬೇಕು. ನೀವು ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಪೇಷನ್ಸಿಂದ ನೀವು ಕಾಯಬೇಕು ಅನ್ನೋದು ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಅದನ್ನು ಫೀಲ್ ಮಾಡ್ಕೊಳ್ತಾರೆ, ಬಟ್ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ. ಸೈಲೆನ್ಸ್ ಅನ್ನೋದನ್ನು ಪಾಲಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೊರಗಡೆಯಿಂದ ಟಫ್ ಆಗಿದ್ರೂ ಕೂಡ ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಈ ಪರ್ಸನ್ಗೆ. ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಸ್ಲೋ ಆಗಿ ಅಪ್ರೋಚ್ ಮಾಡುವಂಥ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವಿನ ಫ್ಯೂಚರ್ ಕನೆಕ್ಷನ್ ಅನ್ನೋದು ತುಂಬ ಸ್ಟೇಬಲ್ ಆಗಿರುತ್ತೆ, ಮೆಚ್ಯೂರ್ ಆಗಿರುತ್ತೆ ಮತ್ತು ಡೀಪ್ ಕನೆಕ್ಷನ್ ಆಗಿರುವ ಚಾನ್ಸಸ್ ತುಂಬ ಇದೆ. ತುಂಬ ಜನರ ಎನರ್ಜಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಓವರಾಲ್ ಆಗಿ ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ, ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರಾ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ. ನಿಮ್ಮ ಬಗ್ಗೆ ಎಲ್ಲವನ್ನ ಹೇಳ್ಕೋಬೇಕು, ನಿಮಗೆ ಇವರ ಮನಸ್ಸಿನಲ್ಲಿರೋ ಮಾತುಗಳನ್ನು ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಆದರೆ ಸ್ಲೋ ಆಗಿರುತ್ತೆ, ಇವರ ಎನರ್ಜಿ ಸ್ಲೋ ಆಗಿ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯನ್ನು ನೆನೆಸ್ಕೊಂಡಿದ್ದೀರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ.
ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದು, ಈ ಪರ್ಸನ್ ನಿಮ್ಮಿಂದ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ, ಅಟ್ರಾಕ್ಟಿವ್ ಫೀಲ್ ಮಾಡ್ಕೊಳ್ತಿದ್ದಾರೆ, ನಿಮ್ಮಿಂದ ತುಂಬ ಆಕರ್ಷಿತರಾಗಿದ್ದಾರೆ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಇವರ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ಕೆಲವು ಟೈಮಿಂದ ಅಥವಾ ಕೆಲವು ದಿವಸಗಳಿಂದ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿಗೆ ತಕ್ಷಣಕ್ಕೆ ನಿಮ್ಮನ್ನು ನೋಡುವಂತಹ ಭಾವನೆಗಳು, ಫೀಲಿಂಗ್ಸ್ಗಳು ಬರ್ತಾ ಇದೆ. ಇವರ ಕಡೆಯಿಂದ ಯಾವ ರೀತಿಯ ಫೀಲಿಂಗ್ಸ್ಗಳು ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ಗೆ ಈಗಷ್ಟೇ ನಿಮ್ಮ ಬಗ್ಗೆ ಲೈಕ್ ಅನ್ನೋದು ಶುರುವಾಗಿದೆ, ಪ್ರೀತಿ ಅನ್ನೋದು ಶುರುವಾಗಿದೆ, ಲವ್ ಅನ್ನೋದು ಶುರುವಾಗಿದೆ, ನಿಮ್ಮನ್ನು ಈಗಷ್ಟೇ ಲೈಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿಯಲ್ಲಿ ಈ ರೀತಿಯಾಗಿ ಶೋ ಆಗ್ತಾ ಇದೆ. ತುಂಬ ಡೀಪಾಗಿ ಲವ್ ಅನ್ನೋದು ಕಾಣಿಸ್ತಾ ಇದೆ, ತುಂಬ ಡೀಪಾಗಿ ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಯೋಚನೆಯಲ್ಲಿ ತುಂಬ ಮುಳುಗಿರ್ತಾರೆ ಈ ಪರ್ಸನ್. ಹಗಲು ರಾತ್ರಿ ಪ್ರತಿ ನಿಮಿಷ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇದು ಸ್ಟಾರ್ಟಿಂಗ್ ಲೆವೆಲಲ್ಲಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರದು ಈಗ ಹೊಸ ಪ್ರೀತಿಯಾಗಿರ್ಬೋದು, ಹೊಸದಾಗಿ ಈಗ ಲೈಕ್ ಮಾಡ್ತಾ ಇರುವಂಥ ಪರ್ಸನ್ ಆಗಿರ್ಬೋದು, ಅಂದರೆ ಈಗಷ್ಟೇ ನಿಮ್ಮನ್ನು ಕೆಲವು ದಿನಗಳಿಂದ ನೋಡಿರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕೆಲವರ ಎನರ್ಜಿಯಲ್ಲಿ ಶೋ ಆಗ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ನೆನಪುಗಳಲ್ಲಿ ಮುಳುಗಿ ಹೋಗಿರ್ತಾರೆ, ಪ್ರತಿ ನಿಮಿಷ ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಮನಸ್ಸಾಗ್ತಾ ಇದೆ. ಇವರ ಫೀಲಿಂಗ್ಸ್ಗಳನ್ನು ಹೈಡ್ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ಇವರ ಮನಸ್ಸಿನ ಮಾತುಗಳನ್ನು, ಭಾವನೆಗಳನ್ನು ಯಾವಾಗ ಹೇಳ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇವರ ಫೀಲಿಂಗ್ಸ್ಗಳನ್ನು ಆದಷ್ಟು ಬೇಗ ನಿಮ್ಮ ಹತ್ರ ಹೇಳ್ಕೋಬೇಕು, ಶೇರ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ಇವರಿಗೆ ಇವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋ ಕಾರಣ ಇವರು ತುಂಬ ಟ್ರಸ್ಟ್ ಮಾಡುವ ವ್ಯಕ್ತಿಗಳಾಗಿರ್ಬೋದು, ಅಥವಾ ಇವರ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಬಗ್ಗೆ ತುಂಬ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇರಬಹುದು. ನಿಮ್ಮ ಬಗ್ಗೆ ಇರುವ ಭಾವನೆಗಳನ್ನು, ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ಗಳನ್ನು ಅವ್ರ ಹತ್ರ ಹೇಳ್ಕೋಬಹುದು. ಅಂದರೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅದನ್ನು ಈ ಪರ್ಸನ್, ಇವರು ಯಾರನ್ನು ತುಂಬ ಟ್ರಸ್ಟ್ ಮಾಡ್ತಾರೋ, ಇವರ ತುಂಬ ಕ್ಲೋಸ್ ಸರ್ಕಲಲ್ಲಿ ಯಾರಿದ್ದಾರೋ ಅವರ ಹತ್ರ ನಿಮ್ಮ ಎಲ್ಲ ಮಾತುಗಳನ್ನು, ಅಂದರೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಆ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ತಾ ಇರ್ಬೋದು. ಅಂದರೆ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಅದೆಲ್ಲವನ್ನು ಈ ಪರ್ಸನ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಲೈಫ್ನಲ್ಲಿ ನೀವು ತುಂಬ ಸ್ಪೆಷಲ್ ಅಂತ ಅಂದ್ಕೊಳ್ತಿದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು ಕಾಣ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಡೀಪ್ ಲೆವೆಲಲ್ಲಿ ಈ ಪರ್ಸನ್ ಇದ್ದಾರೆ, ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು. ಇವರ ಎನರ್ಜಿಯನ್ನು ನೋಡ್ತಾ ಇದ್ದರೆ ಕೆಲವರ ಎನರ್ಜಿಯ ಪ್ರಕಾರ ಹೊಸದಾಗಿ ಶುರುವಾಗಿರುವ ರಿಲೇಷನ್ಶಿಪ್ ಕೂಡ ಆಗಿರಬಹುದು, ಹೊಸದಾಗಿ ಶುರುವಾಗಿರುವ ಪ್ರೀತಿ ಕೂಡ ಆಗಿರ್ಬೋದು. ಅದೇ ರೀತಿ ನೀವು ಹಸ್ಬೆಂಡ್ ವೈಫ್ ಕೂಡ ಆಗಿರ್ಬೋದು. ಈ ಪರ್ಸನ್ಗೆ ನೀವು ತುಂಬ ಬ್ಯೂಟಿಫುಲ್ ಆಗಿ ಅಥವಾ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ನೀವು ತುಂಬ ಬ್ಯೂಟಿಫುಲ್ ಆಗಿ ಅಥವಾ ಮೇಲ್ ಆಗಿದ್ದರೆ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಎಲ್ಲ ಬಿಹೇವಿಯರ್ಗಳು, ನಿಮ್ಮ ನಡವಳಿಕೆಗಳು, ನಿಮ್ಮ ಮಾತಾಗಿರ್ಬೋದು, ನೀವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು, ನಿಮ್ಮ ನಗು ಆಗಿರ್ಬೋದು, ಎಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ, ಆಕರ್ಷಣೆ ಅನ್ನೋದು ತುಂಬ ಜಾಸ್ತಿ ಇದೆ. ಇವರ ಮನಸ್ಸು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವು ಸಡನ್ನಾಗಿ ಇವರ ಮೈಂಡ್ಗೆ ಬಂದುಬಿಡ್ತೀರ. ನಿಮ್ಮ ಮುಖ, ನಿಮ್ಮ ನಡವಳಿಕೆ, ನೀವು ಮಾತನಾಡುವ ಸ್ಟೈಲ್ ಎಲ್ಲವೂ ಇವ್ರಿಗೆ ವೆರಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಕೆಲವರು ಇವರ ಕ್ರಷಲ್ಲ ನೀವು ತುಂಬ ಡೀಪಾಗಿ ಅಟ್ರ್ಯಾಕ್ಷನ್ ಮಾಡ್ತಾ ಇದ್ದೀರಾ, ತುಂಬ ಡೀಪಾಗಿರುವ ಲವ್ ಅಂತ ಅಂದ್ಕೊಳ್ಳುವ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮೈಂಡ್ನಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ನಿಮ್ಮ ಬಗ್ಗೆ ಕಾಣಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಯೋಚನೆ ಮಾಡ್ತಾರೆ, ತುಂಬ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾರೆ ಅಂದರೆ, ಇವ್ರನ್ನ ನಾನು ಯಾಕೆ ಇಷ್ಟೊಂದು ತುಂಬ ಇಷ್ಟಪಡ್ತಾ ಇದ್ದೀನಿ, ಯಾಕೆ ಇಷ್ಟು ಸಡನ್ನಾಗಿ ಲೈಕ್ ಮಾಡ್ತಾ ಇದ್ದೀನಿ, ಈ ಫೀಲಿಂಗ್ಸ್ನ ನನಗೆ ಯಾಕೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಯಾಕೆ ಇವ್ರ ಜೊತೆ ಮಾತಾಡಬೇಕು ಅನ್ನೋ ಆಸೆ ಬರ್ತಾ ಇದೆ. ಈ ರೀತಿ ದಿನ ಪೂರ್ತಿ ಯೋಚನೆ ಮಾಡುವಂಥ ಸಿಚುವೇಶನ್ ಈ ಪರ್ಸನ್ಗೆ ಬಂದಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹಗಲು ರಾತ್ರಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನೈಟಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನಿಮ್ಮ ಮೆಮೊರೀಸ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಹಾಗೆ
ಈ ಪರ್ಸನ್ ಹೊರಗಡೆ ಬ್ಯುಸಿ ಕಾಣ್ತಾರೆ, ಅಂದರೆ ಅವರ ಕೆಲಸದಲ್ಲೇ ಬ್ಯುಸಿ ಆಗಿರ್ಬೋದು, ಬಟ್ ಮನಸ್ಸಿನಲ್ಲಿ ನೀವು ತುಂಬ ತುಂಬಿಕೊಂಡಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಇದು ನ್ಯೂ ಲವ್ ಸ್ಟಾರ್ಟಿಂಗ್ ಆಗಿರೋ ಪಾಯಿಂಟ್ ಅಂತ ಕಾಣಿಸ್ತಾ ಇದೆ. ಹೊಸದಾಗಿ ಪ್ರೀತಿ ಬಂದಿದೆ, ಹೊಸದಾಗಿ ಡೀಪ್ ಆಗಿ ಲವ್ ಅನ್ನೋದು ಈ ಪರ್ಸನ್ಗೆ ನಿಮ್ಮ ಮೇಲೆ ಶುರುವಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಕಂಟಿನ್ಯೂಸ್ಲಿ ಮಾತಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು, ನಿಮ್ಮ ಜೊತೆ ನಾರ್ಮಲ್ ಆಗಿ ಕಾನ್ವರ್ಜೇಷನ್ನ ಮಾಡಬೇಕು, ಮತ್ತು ನಿಮ್ಮ ರಿಯಾಕ್ಷನನ್ನು ನೋಡಬೇಕು. ಅಂದರೆ ಇವ್ರು ಮಾತಾಡ್ತಿದ್ರೆ, ಇವರ ಫೀಲಿಂಗ್ಸ್ಗಳನ್ನ ಹೇಳ್ಕೊಳ್ತಾ ಇದ್ದರೆ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವರ ಫೀಲಿಂಗ್ಸ್ಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದರೆ, ಆದರೆ ಸರಿಯಾದ ಟೈಮ್ಗಾಗಿ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಫೀಲಿಂಗ್ಸ್ಗಳನ್ನ ಇವರು ಹೈಡ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ರೈಟ್ ಟೈಮ್ ಬೇಕು ಅಷ್ಟೇ. ಅವರ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಟೈಮ್ ಅನ್ನೋದು ಬರಬೇಕು ಅಂತ ಇವರು ಕಾಯ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ನೀವು ತುಂಬ ಸ್ಪೆಷಲ್ ಅಂತ ಅಂದ್ಕೊಳ್ತಿದ್ದಾರೆ. ಇವರ ಫೀಲಿಂಗ್ಸ್ ಏನಿದೆ ಅದು ಟೆಂಪ್ರವರಿ ಅಲ್ಲ, ಅದು ಪರ್ಮನೆಂಟ್ ಫೀಲಿಂಗ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಇವರು ತುಂಬ ಟ್ರಸ್ಟ್ ಮಾಡುವವರ ಹತ್ರ, ಇವರ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇವರ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು, ಯಾರೊಬ್ಬರ ಜೊತೆ ಆದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಹೇಳ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ, ತುಂಬ ಜನರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಯಾವ ರೀತಿ ಫೀಲ್ ಆಗ್ತಿದೆ ಅದನ್ನು ಈ ಪರ್ಸನ್ ಶೇರ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಜೊತೆ ರೆಗ್ಯುಲರ್ ಕಾನ್ವರ್ಜೇಷನ್ ಆಗಬೇಕು, ನಿಮ್ಮ ಅಟೆನ್ಷನ್ ಅನ್ನೋದು ಈ ಪರ್ಸನ್ಗೆ ಸಿಗಬೇಕು ಅನ್ನೋ ಆಸೆ ಈ ಪರ್ಸನ್ ಮನಸ್ಸಲ್ಲಿದೆ. ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ರೀತಿ ಹಿಡನ್ ವಿಶನ್ನು ಈ ಪರ್ಸನ್ ಇಟ್ಕೊಂಡಿದ್ದಾರೆ. ಅಂದರೆ ಇವರ ಮನಸ್ಸಿನ ಒಳಗಡೆ ಆ ರೀತಿಯ ವಿಶ್ ಕೂಡ ಇದೆ, ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು. ಪಾಸಿಟಿವ್ ಆಗಿ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ಕನೆಕ್ಟ್ ಆಗ್ತಿದ್ದಾರೆ ನಿಮಗೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಫ್ಯೂಚರಲ್ಲಿ ಈ ಪರ್ಸನ್ ಖಂಡಿತ ನಿಮ್ಮನ್ನು ಅಪ್ರೋಚ್ ಮಾಡುವ ಚಾನ್ಸಸ್ ತುಂಬ ಇದೆ, ಕ್ಲಾರಿಟಿ ಕೊಡುವ ಚಾನ್ಸಸ್ ತುಂಬ ಇದೆ. ಈಗ ಪ್ರೆಸೆಂಟಲ್ಲಿ ಏನಾದರೂ ಸ್ವಲ್ಪ ದೂರ ಅನ್ನೋದು, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದಿದ್ದರೆ ಅದನ್ನು ಕ್ಲಾರಿಟಿಯನ್ನು ಕೊಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಫೀಲಿಂಗ್ಸ್ ಇಂಡೈರೆಕ್ಟ್ಲಿ ಹೇಳೋ ಹಿಂಟ್ ಕೂಡ ಕೊಡುವ ಚಾನ್ಸಸ್ ತುಂಬ ಇದೆ. ಅಂದರೆ ನಿಮ್ಮನ್ನು ಮೀಟ್ ಆಗಬೇಕು ಅನ್ನೋ ಪ್ಲಾನ್ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿರಬಹುದು. ಈ ಪರ್ಸನ್ ನಿಮ್ಮ ಬಗ್ಗೆ ಏನೇ ಫೀಲಿಂಗ್ಸ್ಗಳನ್ನು ಇಟ್ಕೊಂಡಿದ್ರು ಅದು ಡೀಪ್ ಆಗಿದೆ, ಪಾಸಿಟಿವ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ನಿಮಗೆ ಎಮೋಷ್ನಲಿ ಕನೆಕ್ಟ್ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇವರ ಫೀಲಿಂಗ್ಸ್ ಅನ್ನೋದು ಜೆನ್ಯೂನ್ ಆಗಿದೆ, ಕ್ಲೀನ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಇವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಯಾವುದೇ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೈಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಪರ್ಸನ್ ನಿಮ್ಮಿಂದ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ನೆಕ್ಸ್ಟ್ ಆ್ಯಕ್ಷನನ್ನು, ನೆಕ್ಸ್ಟ್ ಸ್ಟೆಪ್ಪನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವ್ರು ತಗೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹೊಸ ರಿಲೇಷನ್ಶಿಪ್ ಆಗಿದೆ, ಆದಷ್ಟು ಬೇಗ ಈ ಪರ್ಸನ್ ನೆಕ್ಸ್ಟ್ ಆ್ಯಕ್ಷನನ್ನು ತಗೊಳ್ಬಹುದು, ಮೊದಲ ಸ್ಟೆಪ್ಪನ್ನು ತಗೋಬಹುದು ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಫ್ಯೂಚರ್ ರಿಲೇಷನ್ಶಿಪ್ಪಲ್ಲಿ ಔಟ್ಕಮ್ ಅನ್ನೋದು ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ, ಡೀಪ್ ಮತ್ತು ಸ್ಟೇಬಲ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಈಗ ಪ್ರೆಸೆಂಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.